ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಧರ್ಮದ ಆಯ್ಕೆಯ ಹಕ್ಕನ್ನ ಕೊಟ್ಟಿದೆ. ಆದರೆ ಇಲ್ಲಿ ಧರ್ಮ ಪರಿವರ್ತನೆ ಹೆಸರಲ್ಲಿ ನಡೀತಿರೋದೇ ಬೇರೆ. ಹಾಗಾದ್ರೆ ಅಲ್ಲಿ ನಡೀತಿರೋದಾದ್ರೂ ಏನು ಅಂತ ತಿಳಿದುಕೊಳ್ಳಲು ನಾವು ಸಮೀಕ್ಷೆ ಮಾಡೋ ರೀತಿ ನಾಟಕ ಆಡಿ ಗಿರಿಜನರ ಹಾಡಿ ದಲಿತರ ಖೇರಿಗಳಿಗೆ ಭೇಟಿ ಕೊಟ್ವಿ. ಅಲ್ಲಿನ ಜನರನ್ನ ಮಾತನಾಡಿಸಿದ್ವಿ. ಆಗ ಬಯಲಾಯ್ತು ನೋಡಿ ವಿಚಿತ್ರ ಸತ್ಯಗಳು. ಹೀಗೆ ಬೊಂಬು ಕಾಡು ಹಾಡಿಯಲ್ಲಿ ತಿರುಗಾಡಿದ ನಮಗೆ ಮೊದಲು ಸಿಕ್ಕ ಶಾಕಿಂಗ್ ನ್ಯೂಸ್ ಏನು ಗೊತ್ತಾ? ಇಲ್ಲಿರೋ 43 ಕುಟುಂಬಗಳ ಪೈಕಿ 41 ಕುಟುಂಬಗಳು ಮತಾಂತರ ಆಗಿವೆ. ನಂಬಿಕಿರೋದೆಲ್ಲ ಇಬ್ಬರು ಮಕ್ಕಳು ಮಾತ್ರ ಸೇರೋದೇರ ಮಾಡ್ತಾರಷ್ಟೇ. ಟೋಟಲ್ 23. 23 2 ಮಕ್ಕಳಲ್ಲಿ. ಇಲ್ಲಿ ಕುಟುಂಬ ಎಷ್ಟಿದೆ ಒಟ್ಟು? ಟೋಟಲ್ 43 ಇದೆ. ಅದರಲ್ಲಿ 2 ಮನೆ ಮಾತ್ರ ಸೇರಿಲ್ಲ. ಅಂದ್ರೆ ಆಲ್ಮೋಸ್ಟ್ 99% ಜನ ಮತಾಂತರಿಗಳಾಗಿದ್ದಾರೆ. ಇನ್ನು ದೊಡ್ಡ ರೇಷ್ಮೆ, ಚಿಕ್ಕ ರೇಷ್ಮೆ ಹಾಡಿ ನೆಹರು ಕಾಲೋನಿಯಲ್ಲೂ ಅದೇ ಕತೆ. ಒಂದು 15 ವರ್ಷ, ನನ್ನ ಮಟ್ಟಿಗೆ ಒಂದು 15 ವರ್ಷ ಆಗಿದೆ ಇಲ್ಲಿದು. ಇಲ್ಲಿ ನಾವು 135 ಕುಟುಂಬಗಳಿದ್ದೀವಿ. ಅದರಲ್ಲಿ ಒಂದು 75 ಕುಟುಂಬ ಅಂತೂ ಮತಾಂತರ ಆಗಿದ್ದಾರೆ. ಮೈಸೂರು, ಚಾಮರಾಜನಗರ ಜಿಲ್ಲೆಯ ಅನೇಕ ಹಾಡಿಗಳಿಗೂ ನಾವು ಭೇಟಿ ಕೊಟ್ಟೆವು. ಅಲ್ಲಿಯೂ ಮತಾಂತರ ಗಾಳಿ ಬಲವಾಗಿ ಬೀಸಿದೆ. ಜನ ತಮ್ಮ ಮೂಲ ಜಾತಿ, ಸಂಸ್ಕೃತಿ, ಸಂಸ್ಕಾರ ತೊರೆದು ಬೇರೆ ಧರ್ಮದತ್ತ ವಲಸೆ ಹೋಗುತ್ತಿದ್ದಾರೆ. ಹಬ್ಬ ಅಂದರೆ ನಮ್ಮ ಹಿಂದೂ ಅಲ್ಲಿ ಯಾವ ಹಬ್ಬನ ಆಚರಿಸೋದಿಲ್ಲ. ಕ್ರಿಸ್ಮಸ್ ನನಗೆ ಗೊತ್ತು. ನಾನು ಸಾಬಿಲ್ ಹೆಂಗಿದ್ದಾನು ಗೊತ್ತಾ, ನಾನು ನಮ್ಮೂರಲ್ಲಿ ನಾಮ ಹಾಕೊಂಡು ಹಂಗೆ ಹಿಂಗೆ ಅಂದ್ಕೊಂಡು ನಮ್ಮ ಇದರಲ್ಲಿ ಎಷ್ಟೋ ದೇವರು ಇವಾಗ ವೆಂಕಟೇಶ್ವರ, ಗಣೇಶ, ಈಶ್ವರ ಹೋಗೋದು ಹಿಂಗೆ ಹೇಳ್ತೀನಿ. ಅವರು ನಮ್ಗೆ ಕೇಳಿದ್ದೇನು ಕೊಡಲ್ಲ. ನಾನು ಅನುಭವಿಸಿದ್ದೀನಿ ಕಷ್ಟ. ಆರ್ಥಿಕವಾಗಿ ಸಬಲರಾಗಿದ್ದಾರಾ? ಸರಿ, ಹೊಸ ಧರ್ಮದತ್ತ ಮುಖ ಮಾಡಿರೋ ಇವರ ಆರ್ಥಿಕ ಪರಿಸ್ಥಿತಿ ಏನಾದ್ರೂ ಬದಲಾಗಿದ್ಯಾ? ಅದೂ ಇಲ್ವಂತೆ. ಅಲ್ಲ, ಹಣದ ಸಹಾಯ? ಹಣದ ಸಹಾಯ ಏನಿಲ್ಲ. ನಮ್ಮ ಕಷ್ಟಕ್ಕೆ ನಾವು ಹೋಗ್ತೀವಿ, ಪ್ರೇಯರ್ ಮಾಡಿಸ್ಕೊಳ್ತೀವಿ, ಬರ್ತೀವಿ. ಆರಂಭದಲ್ಲಿ ಒಂದಿಷ್ಟು ಆಮಿಷಗಳನ್ನ ಒಡ್ಡಿ ಒಂದಿಷ್ಟು ಸಹಾಯ ಮಾಡಿ ಇವರನ್ನ ತಮ್ಮತ್ತ ಸೆಳೆಯುತ್ತಾರೆ. ತಮ್ಮ ಜನಸಂಖ್ಯೆ ಹೆಚ್ಚಿಸಿಕೊಳ್ತಾರೆ. ಆ ಬಳಿಕ ಇವರಿಂದಲೇ ಕಾಣಿಕೆ ರೂಪದಲ್ಲಿ ಹಣ ವಸೂಲಿ ಮಾಡ್ತಾರೆ. ಇಲ್ಲಿ ಆರ್ಥಿಕ ಸ್ಥಿತಿ ಬದಲಾಗಿದ್ದು ಯಾರದ್ದು ಗೊತ್ತಾ? ವಿದೇಶಿಯರಿಂದ ಹಣ ಪಡೆದು ಮತಾಂತರ ಮಾಡೋ ಏಜೆಂಟ್ಗಳದ್ದು. ಅಂದ್ರೆ ವರ್ಷಕ್ಕೊಂದು 5,000ನಾ? ಯಾವಾಗ ಪೂಜೆ ಬರ್ತಾ ಅವ್ರದ್ದು ದೇವ್ರದ್ದು ಯಾವಾಗ ಹಬ್ಬ ಬರ್ತಾ ಆವಾಗ ಪ್ರತಿಯೊಬ್ಬರಿಗೂ ಕೊಟ್ಟು ಕಳಿಸ್ತಾರೆ. ಇಲ್ಲ, ಒಬ್ಬರು ಫಸ್ಟ್ ಹೆಡ್ಡಿಗೆ ಮಾತ್ರ, ಎಲ್ಲರಿಗಿಲ್ಲ. ಕಷ್ಟ ಸುಖ ಹೋಗ್ತಾರೆ, ಬರ್ತಾರೆ ಅಷ್ಟೇ. ತುಂಬ ಬ್ರೈನ್ ವಾಶ್ ಮಾಡಿ ಇದು ಮಾಡ್ತಾರೆ. ಅದು ಮೊದಲು ಅದಕ್ಕೆ ಅಂತ ಏಜೆಂಟ್ಗಳು ಬೇಕಾದಷ್ಟಿದ್ದಾರೆ. ಅವರಿಗೆ ಬರುವಂಥ ಸೌಲಭ್ಯ ಏನಿದೆ ಅದನ್ನು ಮೊದಲು ಸ್ವಲ್ಪ ಕೊಡ್ತಾರೆ, ಅಂಶ ತೋರಿಸ್ತಾರೆ. ಹಾಗೆ ಇವರು ಅದಕ್ಕೆ ಮತಾಂತರ ಆಗ್ತಾರೆ. ಮತ್ತೆ ಬರುವಂಥದ್ದನ್ನೆಲ್ಲ ಏಜೆಂಟ್ಗಳು ತಿಂತಾರೆ ಬೇಕಾದಷ್ಟು. ಇಲ್ಲಿ ಗೋಣಿಕೊಪ್ಪ, ತೀತುಮತಿ, ಪಾಲಿಬೆಟ್ಟ, ಇಲ್ಲಿ ಬೇಕಾದಷ್ಟು. ಸ್ಥಾನಮಾನ ಬದಲಾಗಿದೆಯಾ? ಈ ರೀತಿ ಮತಾಂತರ ಆಗುವ ಕಡುಬಡವರ, ದಲಿತರ, ಬುಡಕಟ್ಟು ಜನರ ಸಾಮಾಜಿಕ ಸ್ಥಾನಮಾನ ಏನಾದರೂ ಬದಲಾಗಿದೆಯಾ? ಖಂಡಿತ ಇಲ್ಲ. ಅಲ್ಲೂ ಅವರು ಕೀಳರಿಮೆಗೊಳಗಾಗಬೇಕಾಗುತ್ತೆ. ಯಾರು ದಲಿತರಿದ್ದಾರೆ, ಅವರು ಏನು ಮತಾಂತರ ಆಗ್ತಿದ್ದಾರೆ, ಅವರಿಗೆ ಮೊದಲ ಭಾಗವಾಗಿ ಸ್ವಲ್ಪ ಹಣದ ಆಮಿಷವನ್ನು ತೋರಿಸಿ ಮತ್ತೆ ಖಂಡಿತವಾಗಿ ಅವರು ಕೊಡೋದಿಲ್ಲ. ಅವರು ಅಸ್ಪೃಶ್ಯರೇ. ಅವರು ಅಲ್ಲಿ ದಲಿತರು ಅಲ್ಲಿ ಹೋದ್ರೂ ಸಮೇತ ಅವರನ್ನು ಅವರ ಜೊತೆಯಲ್ಲಿ ಸೇರಿಕೊಳ್ಳಿದ. ಕ್ರಿಶ್ಚಿಯನ್ರಾಗಿರ್ಬೋದು ನೀವು, ಆದರೆ ನೀವು ದೂರ ನಿಂತುಕೊಳ್ಬೇಕು. ನಮ್ಮ ಜೊತೆಯಲ್ಲಿ ನೀವು ಇರಬಾರ್ದು. ನಮ್ಮ ಮಗಳನ್ನು, ನಮ್ಮ ಕುಟುಂಬದ ಮಗಳನ್ನು ನಿಮ್ಮ ಕುಟುಂಬದವರಿಗೆ ಮದುವೆ ಮಾಡಿ ನಾವು ಕೊಡೋದಿಲ್ಲ. ನಮ್ಮ ಪೂಜೆ ಪುನಸ್ಕಾರಗಳಲ್ಲಿ, ಚರ್ಚ್ಗಳಲ್ಲಿ ನಿಮ್ಮನ್ನು ಸೇರಿಸೋದಿಲ್ಲ. ಅದರ ಬದಲಿಗೆ ನಿಮಗೋಸ್ಕರನೇ ಸಪರೇಟ್ ಆಗಿರತಕ್ಕಂಥ ದಲಿತರಿಗೋಸ್ಕರ ಅಥವಾ ಕನ್ವರ್ಷನ್ ಮತಾಂತರ ಆಗಿದವರಿಗೋಸ್ಕರ ನಾವು ಸಪರೇಟಾಗಿ ನಿಮ್ಮನ್ನು ನೋಡ್ಕೊಳ್ತೇವೆ, ನೀವು ನಮ್ಮ ಜೊತೆ ಸೇರಬಾರದು ಅನ್ನುವಂಥ ಒಂದು ಕೆಲಸವನ್ನು ಇವತ್ತು ಮಾಡ್ತಿದೆ. ಇದಕ್ಕೊಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ಬನ್ನಿ. ದೇವನೊಬ್ಬನೇ ನಾಮ ಹಲವು. ಆದರೆ ಯಾವ ಧರ್ಮಕ್ಕೆ ಸೇರಿದ್ರೂ ಕೂಡ ಈ ಟ್ರೈಬಲ್ಸ್ ಜನಾಂಗದ ಪರಿಸ್ಥಿತಿ ಒಂದೇ. ಇವರು ಒಂದು ಬಾರಿ ಕ್ರಿಶ್ಚಿಯನ್ಗೆ ಹೋಗಿ ಮತ್ತೊಮ್ಮೆ ಹಿಂದೂಗೆ ಘರು ವಾಪಸ್ಸಿಯಾಗಿರುವಂಥ ಕುಟ್ಟ ಅನ್ನುವರ ದುಸ್ಥಿತಿ, ಪರಿಸ್ಥಿತಿಯನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಇದು
ಕುಟ್ಟ ಅವರ ಮನೆ. ಚಾವಣಿಗೆ ಒಂದಿಷ್ಟು ಪ್ಲಾಸ್ಟಿಕ್ ಹಾಕಿದ್ದಾರೆ, ಗೋಡೆಗಳಿಲ್ಲ. ಇದಿಷ್ಟೇ ಕುಟ್ಟ ಅವರ ಅರಮನೆ. ಇಲ್ಲಿ ಪುಟ್ಟ ಪುಟ್ಟ ಮಕ್ಕಳು, ಇವರು ಇದು ಕುಟ್ಟನ ಮಕ್ಕಳು. ಇದು ನಿಮ್ಗೆ ಏನ್ ಅನ್ಸುತ್ತೆ? ಯಾವ ಧರ್ಮ ಆದ್ರೂ ಒಂದೇ ತಾನೆ? ಯಾವ ಧರ್ಮ ಆದ್ರೆ ಏನು, ಬಡವರನ್ನ ಕಾಪಾಡೋದೇ ಒಂದು ಮಾನವ ಧರ್ಮ. ಜಾತಿ ಬೇಡ, ಸೌಲಭ್ಯ ಬೇಕು. ಈ ಮತಾಂತರ ಅನ್ನೋ ಪ್ರಕ್ರಿಯೆ ಎಷ್ಟೊಂದು ವಿಚಿತ್ರವಾಗಿ ನಡೆಯುತ್ತಿದೆ ಅಂದ್ರೆ, ಮತಾಂತರಿಗಳು ಸರ್ಕಾರಿ ದಾಖಲೆಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಾಗಿಯೇ ಉಳಿತಾರೆ. ಸರ್ಕಾರ ಈ ಪಂಗಡಕ್ಕೆ ಕೊಡೋ ಎಲ್ಲಾ ಸೌಲಭ್ಯಗಳನ್ನ ಅನುಭವಿಸುತ್ತಿದ್ದಾರೆ. ಈಗ ಜಾತಿವಾರು ಗಣತಿ ಅಂತ ಬರ್ತದೆ. ಆಗ ನೀವು ದಲಿತ ಕ್ರಿಶ್ಚಿಯನ್ ಅಂತ ಏನಾದ್ರು ಕೊಟ್ಟು ಬಿಟ್ರೆ ನಿಮಗೆ ಪರಿಹಾರ ಬೆನಿಫಿಟ್ ಏನು ಬರೋದಿಲ್ಲ. ನೀವು ದಲಿತ ಪಂಜರಿಯರವರು ಅಂತಾನೆ ತೋರಿಸ್ತೀರಾ. ನೀವಾಗಲೇ ಜಾತಿ ಗಣತಿ ಕೊಡುವಾಗ ಅದೇ ಕೊಡ್ತೀರಾ? ಪಂಜರಿಯರವರು. ಈಗ ಹಿಂದೂ ಹಬ್ಬಗಳು ಯಾವುದು ನೀವು ಮಾಡೋದಿಲ್ಲ. ಇವರ ಈ ಧೋರಣೆಯನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ನಾಯಕರು ಬಲವಾಗಿ ಖಂಡಿಸುತ್ತಿದ್ದಾರೆ. ಪಂಚಾಯತಿ ಗಿಂಚಾಯತಿಯಲ್ಲಿ ಅವರ ಹೆಸರು ಜೇನು ಕುರುಬರು ಅಂತಾನೆ. ಎಲ್ಲನೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಇದೆ, ಕುರುಬ ಅಂತಾನೆ. ಎಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟು ಇದ್ಮೇಲೆ ಎಲ್ಲ ರೆಕಾರ್ಡ್ಸ್ ಫುಲ್ಲು ಜೇನು ಕುರುಬ ಅಂತಾನೆ. ಅವ್ರದ್ದು ಅಲ್ಲಿ ಮಾತ್ರ ಚರ್ಚೆಯಲ್ಲಿ ಮಾತ್ರ ಬದಲಾವಣೆ ಆಗಿದೆ. ಅವ್ರ ಹೆಸರೆಲ್ಲ ಕ್ರಿಶ್ಚಿಯನ್ ಹೆಸರುಗಳೆಲ್ಲ ಹಾಕೊಂಡಿದ್ದಾರೆ. ಎಲ್ಲರಿಗೂ ಬೇರೆ ಬೇರೆ ಹೆಸರುಗಳಿದೆ. ಅಲ್ಲಿ ಮಾತ್ರ, ಹುಣಸೂರಲ್ಲಿ ಮಾತ್ರ. ಇಲ್ಲಿ ಏನಿದೆ. ಇದು ಸರ್ಕಾರಕ್ಕೆ ಮಾಡೋ ಮೋಸ. ಒಮ್ಮೆ ಮತಾಂತರಿಗಳಾದ್ರೆ ಸರ್ಕಾರಿ ಸೌಲಭ್ಯವನ್ನು ಅನುಭವಿಸಬಾರದು ಅನ್ನೋದು ಹಲವರ ವಾದ. ನಾವು ಕ್ರಿಶ್ಚಿಯನ್ ಅವ್ರು ಒಪ್ಕೊಳ್ಳೋದಿಲ್ಲ. ಕನ್ವರ್ಟ್ ಆದವ್ರು ಯಾವತ್ತೂ ನಾವು ಕ್ರಿಶ್ಚಿಯನ್ ಒಪ್ಕೊಳ್ಳೋದಿಲ್ಲ. ಅವರು ದಲಿತರೇ. ಅವರು ಈಗ ಇಲ್ಲಿ ದಲಿತರು ಕನ್ವರ್ಟ್ ಆಗಿರೋದು ಎಲ್ಲರೂ ಆಗಿದ್ದಾರೆ, ಎಲ್ಲ ಜಾತಿಗಾಗಿದ್ದಾರೆ. ಅದು ಇಲ್ಲಿ ದಲಿತ ಬೆನಿಫಿಟ್ಗಳು ಬೇಕು ಅವರಿಗೆ. ಸರ್ಕಾರದಿಂದ ಯಾವ ಸೌಲಭ್ಯ ಬರುತ್ತದೆ ಅದು ಅವರಿಗೆ ಬೇಕು. ಅವ್ರು ಕ್ರಿಶ್ಚಿಯನ್ನಿಂದ ಯಾವ್ದು ಬರ್ತದೆ ಅದು ಬೇಕು ಅವರಿಗೆ. ಎರಡು ದೋಣಿಲಿ ಕಾಲು. ಮತಾಂತರ ಆದ ಹೆಚ್ಚಿನ ಎಲ್ಲರೂ ಸರ್ಕಾರಿ ದಾಖಲೆಗಳಲ್ಲಿ ಮೂಲ ಜಾತಿಯನ್ನೇ ದಾಖಲಿಸಿಕೊಂಡಿದ್ದಾರೆ. ಆದರೆ ಅವರ ಆಚಾರ, ವಿಚಾರ, ಸಂಸ್ಕೃತಿ, ಸಂಸ್ಕಾರಗಳೆಲ್ಲ ಬದಲಾಗಿವೆ. ಮತಾಂತರ ಆಗಿರೋದ್ರಿಂದಾಗಿ ನಮ್ಮ ಜನರ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಏನೂ ಬದಲಾಗಿಲ್ಲ. ಆದರೂ ಕೂಡ ನಮ್ಮ ರಾಜ್ಯದಲ್ಲಿ ಭಾರೀ ಪ್ರಮಾಣದಲ್ಲಿ ಮತಾಂತರ ಆಗ್ತಿದೆ. ಇದರ ಹಿಂದಿರೋ ರಹಸ್ಯ ಏನು ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.